ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಟೂ ವೀಲರ್ ಓಡಿಸೋದೇ ತುಂಬಾನೇ ರಿಸ್ಕಿ ಜಾಬ್. ಅದರಲ್ಲೂ ಚಿಕ್ಕ ಮಕ್ಕಳನ್ನ ಹಿಂದೆ ಕೂರಿಸಿಕೊಂಡು ಅವರು ಬೀಳದೇ ಇರೋ ತರ ಎಚ್ಚರಿಕೆ ವಹಿಸಿ ಗಾಡಿ ಓಡಿಸೋದಿದೆಯಲ್ಲ, ಅದು ಇನ್ನೂ ರಿಸ್ಕ್. ಈ ಕಷ್ಟ ಅನುಭವಿಸಿದ ನಗರದ ನಿವಾಸಿಯೊಬ್ಬರು ಇದಕ್ಕೊಂದು ಪರಿಹಾರ ಕಂಡುಹಿಡಿದಿದ್ದಾರೆ. ಟೂ ವೀಲರ್ ಡ್ರೈವಿಂಗ್ ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತು. ಅದರಲ್ಲೂ ಬೈಕ್ನಲ್ಲಿ ಮಕ್ಕಳನ್ನು ಕೂರಿಸಿಕೊಂಡು ಹೋಗೋದು ಅಂದ್ರೆ ಅದು ಸಖತ್ ರಿಸ್ಕಿ ಕೆಲಸ. ಆದ್ರೆ ಇನ್ಮುಂದೆ ಈ ತರ ಕಷ್ಟ ಪಡಬೇಕಿಲ್ಲ. ಯಾಕಂದ್ರೆ ಟೂ ವೀಲರ್ ಹಿಂದೆ ಮಕ್ಕಳನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗೋಕೆ ಸೇಫ್ಟಿ ಬೆಲ್ಟ್ ಅನ್ನು ದೊಡ್ಡಬೊಮ್ಮಸಂದ್ರ ವ್ಯಕ್ತಿಯೊಬ್ಬರು ಆವಿಷ್ಕರಿಸಿದ್ದಾರೆ. ಸುಂದರ್ ರಾಮಾನುಜಂ ಅನ್ನೋರು ಈ ಬೆಲ್ಟ್ ಅನ್ನು ಆವಿಷ್ಕರಿಸಿದ್ದು ಮಗುವಿನ ಭುಜ ಮತ್ತು ಸೊಂಟಕ್ಕೆ ಬೆಲ್ಟ್ ಅನ್ನು ತೊಡಿಸಿ ಅದರ ಇನ್ನೊಂದು ಭಾಗವನ್ನು ಸವಾರರ ಸೊಂಟಕ್ಕೆ ಕಟ್ಕೊಂಡು ಗಾಡಿಯನ್ನು ನಿಶ್ಚಿಂತೆಯಿಂದ ಓಡಿಸಬಹುದು. ಸೊ ಈ ಬೆಲ್ಟ್ ಬಂದು ಮಕ್ಕಳನ್ನ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಸೊ ಮಗು ಮುಂದೆ ಇದ್ರು ಇಲ್ಲ ಹಿಂದೆ ಕೂತಿದ್ರು ಇಲ್ಲ ಮೋಟರ್ ಬೈಕಲ್ಲಾಗಲಿ ಸ್ಕೂಟ್ರಲ್ಲಾಗಲಿ ಎಲ್ಲ ಕಡೆ ಯೂಸ್ ಮಾಡ್ಕೋಬೋದು. ಲೇಡೀಸ್ ಜೆಂಟ್ಸ್ ಎಲ್ಲ ಯೂಸ್ ಮಾಡ್ಕೋಬೋದು. ಸೊ ಈ ಬೆಲ್ಟ್ ಹಾಕೊಂಡು ಹೋಗ್ತಾ ಇರೋವಾಗ ಮಗು ನಿದ್ದೆ ಮಾಡ್ಬಿಟ್ರು ಕೆಳಗೆ ಬಿದ್ದೋಗೋ ಚಾನ್ಸ್ ಇರಲ್ಲ. ಮಕ್ಕಳ ಗಾತ್ರಕ್ಕೆ ಅನುಗುಣವಾಗಿ ಈ ಬೆಲ್ಟ್ ಅನ್ನು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಈ ಬೆಲ್ಟ್ ಒಂದರ ಬೆಲೆ 500 ರೂಪಾಯಿ. ಈ ಬೆಲ್ಟ್ 12 ವರ್ಷದವರೆಗಿನ ಮಕ್ಕಳವರೆಗೂ ಹಾಕಬಹುದು. ಈಗ ಹಂಪ್ಸಲ್ಲಿ ಹೋಗಬೇಕಾದ್ರೆ ಅವಾಗೆಲ್ಲ ಅದು ಎತ್ತು ಹಾಕೋದು ಮಗುನ, ಅವ್ನು ಹೊಡ್ಕೊಳ್ಳೋದು ಮುಂದಕ್ಕೆ, ಅಥವಾ ಹಿಂದೆ ಕೂತಿರ್ಬೇಕಾದ್ರೆ ಅವ್ನು ಎಲ್ಲಿ ಜಾರ್ ಬಿದ್ದೋಗ್ತಿದ್ದಾನೆ ಅನ್ನೋ ಟೆನ್ಷನ್ ಯಾವಾಗಲೂ ಇರೋದು. ಈ ಬೆಲ್ಟ್ ನನಗೆ ಯೂಸ್ ಮಾಡಿದಾಗ್ಲಿಂದ ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಅವ್ನು ಆರಾಮಾಗಿ ನನ್ನನ್ನು ಹಿಡ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಬೆಲ್ಟ್ ಸೆಕ್ಯೂರ್ ಆಗಿರುತ್ತೆ. ಸೊ ಐ ಕ್ಯಾನ್ ಡ್ರೈವ್. ಒಟ್ಟಿನಲ್ಲಿ ಮಕ್ಕಳನ್ನ ಟೂ ವೀಲರ್ನಲ್ಲಿ ಕರೆದೊಯ್ಯೋ ಹೆತ್ತವರು ಇನ್ನು ನಿಶ್ಚಿಂತೆಯಿಂದ ಇರಬಹುದು. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಟೂ ವೀಲರ್ ಓಡಿಸೋದಂದ್ರೆ ತುಂಬಾ ರಿಸ್ಕ್. ಅಂಥದ್ರಲ್ಲಿ ಮಕ್ಕಳನ್ನ ಹಿಂದೆ ಕೂರಿಸ್ಕೊಂಡು ಹೋಗೋದಂತಂದ್ರೆ ಇನ್ನೂ ಡೇಂಜರ್. ಆದರೆ ಇನ್ನು ಮುಂದೆ ಈ ಟೆನ್ಷನ್ನೇ ಇಲ್ಲ. ಯಾಕಂದ್ರೆ ಬೆಂಗಳೂರಿನ ಸುಂದರ್ ಅವರು ಕಂಡು ಹಿಡಿದಿರುವ ಸೇಫ್ಟಿ ಬೆಲ್ಟ್ನಿಂದಾಗಿ ಮಕ್ಕಳನ್ನ ಸುರಕ್ಷಿತವಾಗಿರಬಹುದು. ಕ್ಯಾಮರಾಮನ್ ಹೇಮಂತ್ ಮತ್ತು ವಿಷ್ಣು ಜೊತೆ ಮಮತಾ, ಸ್ವರ್ಣ.